ಈ ಸ್ಟ್ರಾಬೆರಿ ಹಾಕಿದ್ರೆ ಗಿಡ ಹುಟ್ಟುತ್ತಾ? ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ. ಬೇಗ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ತಿಂದು ತುಂಬಾನೇ ಚಳಿ ಆಗ್ತಿತ್ತು, ಅದರಿಂದ ಸ್ವಲ್ಪ ಟೈಮ್ ಬಿಸಿಲಲ್ಲಿ ಕೂತಿದ್ದೆ. ಹಾಗೆ ಡೈಲಿ ಯೂಸ್ ಮಾಡೋ ಬಟ್ಟೆ ಎಲ್ಲ ತುಂಬಾನೇ ಮೆಸ್ಸಿ ಆಗಿದ್ದು, ನನ್ನ ಮಾತ್ರ ಇವತ್ತು ಸ್ವಲ್ಪ ಮಾತ್ರ ಕ್ಲೀನ್ ಮಾಡಿದೆ. ನಮ್ಮ ಮನೆಯವರು ಕೂಡ ಅವ್ರ ಬಟ್ಟೆ ಎಲ್ಲ ಕಿತ್ತಾಕ್ ಬಿಟ್ಟಿದ್ದಾರೆ. ಹಾಗೆ ಹೊಸ ಬಟ್ಟೆ ಕೂಡ ನೀಟಾಗಿ ಎಲ್ಲ ಜೋಡಿಸ್ಕೋಬೇಕು. ನಾಳೆಯಿಂದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಬಟ್ಟೆ ಎಲ್ಲ ನೀಟಾಗಿ ಎತ್ತಿಟ್ಟು ಮೊನ್ನೆ ಬೆಂಗಳೂರಿಗೆ ಹೋದಾಗ ಏನಾದ್ರು ಮಾಡೋಣ ಅಂತ ಸ್ಟ್ರಾಬೆರಿ ತಗೊಂಡ್ಬಂದಿದ್ದೆ. ಸ್ಟ್ರಾಬೆರಿ ಫ್ಲೇವರ್ ಅಂದ್ರೆ ನನಗೆ ತುಂಬಾನೇ ಇಷ್ಟ, ಆದ್ರೆ ಹಣ್ಣು ತಿನ್ನೋದಕ್ಕೆ ತುಂಬಾನೇ ಹುಳಿ ಅನ್ಸುತ್ತೆ. ಅದಕ್ಕೇನೆ ಇವತ್ತು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಜ್ಯೂಸ್ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ನಮ್ಮ ಮನೆಯವರು ತುಂಬಾನೇ ಚೆನ್ನಾಗಿದೆ ಅಂತ ಕುಡಿದ್ರು. ಆದ್ರೆ ನನಗೆ ಮಿಲ್ಕ್ ಶೇಕ್ ಎಲ್ಲ ಇಷ್ಟ ಆಗಲ್ಲ, ಐಸ್ ಕ್ರೀಮ್ ಮಾತ್ರ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಮಾತ್ರ ಜ್ಯೂಸ್ ಕುಡ್ದೆ. ಹಾಗೆ ಹಾಳಾಗಿರೋ ಹಣ್ಣಿತ್ತು ಸ್ವಲ್ಪ. ಈ ಹಣ್ಣು ಹಾಕಿದ್ರೆ ಸ್ಟ್ರಾಬೆರಿ ಗಿಡ ಹುಟ್ಟುತ್ತೋ ಏನೋ ಗೊತ್ತಿಲ್ಲ ನನ್ಗೆ. ಹಣ್ಣಲ್ಲೇನೆ ಸೀಡ್ಸ್ ಇರೋದ್ರಿಂದ ಹುಟ್ಬೋದು ಅಂತ ಅನ್ಕೊಂಡಿದೀನಿ. ನನ್ನ ಹತ್ರ ಎಕ್ಸ್ಟ್ರಾ ಪಾರ್ಟ್ ಯಾವ್ದು ಇರ್ಲಿಲ್ಲ, ಅದರಿಂದ ನಾನು ಗುಲಾಬಿ ಗಿಡ ಹಾಕಿದ್ನಲ್ಲ ಅದೇ ಪಾರ್ಟಿಗೆ ಹಾಕ್ತೆ. ಏನಾದ್ರೂ ಸ್ಟ್ರಾಬೆರಿ ಗಿಡ ಏನಾದ್ರೂ ಹುಟ್ಟಿದ್ರೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂತೀನಿ. ನೈಟ್ ಊಟಕ್ಕೆ ಅಂತ ತರಕಾರಿ ಪಲ್ಯ ಹಾಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.